ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಏನೇನು ಬೇಕಾಗುತ್ತದೆ ಅಂದರೆ, ನೋಡಿ ಒಂದು 6 ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದಿಷ್ಟು ಬೇಕಾಗುತ್ತದೆ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ಜೀರಿಗೆ ಹಾಕ್ಕೊಳ್ತೀನಿ. ನಾನಿವಾಗ ಜೀರಿಗೆನ ಹಾಗೆ ನಾನು ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಅದು ಗಮ್ಮಂತ ವಾಸನೆ ಬರೋ ತನಕನೂ ನಾವೀಗ ಜೀರಿಗೆನ ಹುರ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾವು ಉರಿ ಕಡಿಮೆ ಉರಿ ಇಟ್ಟೆ ನಾವೀಗ ಫ್ರೈ ಮಾಡಬೇಕು. ಈಗ ಜೋರು ಉರಿ ಇಟ್ಬಿಟ್ಟಂದರೆ ಅದೆಲ್ಲ ಸೀದೋಗುತ್ತೆ ಜೀರಿಗೆ. ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಟು ನಾವೀಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಕೆಂಪು ಬರ್ತಾ ಇದೆ, ಕೆಂಪು ಬರೋ ತನಕನೂ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೇಗೆ ಕೆಂಪು ಆಗ್ತಿದೆ ಅಂತ. ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾಗಿದೆಯಲ್ಲ, ಇಷ್ಟಾದರೆ ಸಾಕು. ನಾನು ಕುಟಾಣಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಆ ಕುಟಾಣಿ ಒಳಗೆ ಈಗ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಎಲ್ಲ ನಾನು ಸಣ್ಣಕ್ಕೆ ಪೌಡರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಅದು ಬಿಸಿ ಇದ್ದಾಗಲೇ ಜೀರಿಗೆನ ನಾವು ಬಿಸಿ ಮಾಡಿರ್ತೀವಲ್ಲ, ಫ್ರೈ ಮಾಡಿರ್ತೀವಲ್ಲ, ಆವಾಗಲೇ ನಾವು ಇದನ್ನ ಕುಟಾಣಿಲಿ ನಾವು ಪೌಡರ್ ಮಾಡಿಕೊಂಡ್ರೆ ಬೇಗ ಪೌಡರ್ ಆಗುತ್ತೆ. ನಾವು ಆರಕ್ಕೆ ಬಿಟ್ಬಿಟ್ರೆ ಅದು ಪೌಡರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆಯಲ್ಲ, ಇಷ್ಟ ಆದರೆ ಸಾಕು ನಾವು ಪೌಡರ್ ಮಾಡ್ಕೊಂಡಿರೋದು. ಇವಾಗ ನೋಡಿ, ಇವಾಗ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ, ಸಾಲ್ಟ್ ಹಾಕ್ಕೊಳ್ತೀನಿ. ಈಗ ಇದನ್ನೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಒಂದ್ಗೂಡ್ಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೇನೆ. ಇವಾಗ ನೋಡಿ, ಇದಾಗಿದೆಯಲ್ಲ, ಇಷ್ಟಾದರೆ ಸಾಕು. ನೋಡಿ, ನಾನೊಂದು ಚಿಕ್ಕ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈಗ ಬೆಂಡೆಕಾಯಿ ತೋರಿಸಿದ್ನಲ್ಲ, ಆ ಬೆಂಡೆಕಾಯಿನ ನಾನೀಗ ಸೈಡಿಗಿರೋದೆಲ್ಲ, ತುದಿಗಿರೋದೆಲ್ಲ ತೆಗೆದು ಬಿಡ್ತೀನಿ. ಇವಾಗ ಮಧ್ಯ ಇದೆ ನೋಡಿ, ಅದು ಮಧ್ಯ ಭಾಗ ಮಾಡ್ಕೊಳ್ತೀನಿ, ಕಟ್ ಮಾಡ್ಕೊಳ್ತೀನಿ. ಇವಾಗ ಒಂದು ಚಾಕು ತಗೊಂಡು ಎಲ್ಲ ಬೆಂಡೆಕಾಯಿನೂ ಸೇಮ್ ಅದೇ ಥರನೇ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದು ಚಪಾತಿಗೆ, ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದಾಗಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಒಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇವಾಗ ನೋಡಿ ಫ್ರೆಂಡ್ಸ್, ಈಗ ನಾನು ಒಂದೊಂದಕ್ಕೆಲ್ಲದಕ್ಕೂ ಈಗ ನಾನು ಪೌಡರ್ ಮಾಡಿದ್ನಲ್ಲ, ಅದನ್ನೆಲ್ಲ ನಾನು ಇದಕ್ಕೆ ತುಂಬ್ಕೊಳ್ತೀನಿ. ಇವಾಗ ಎಲ್ಲ ಬೆಂಡೆಕಾಯಿಗೂ ಅದೇ ಥರ ಸೇಮ್ ಹಾಕ್ಕೊಳ್ತೀನಿ. ಚಪಾತಿಗೆ, ರೊಟ್ಟಿಗೆ ಅಂಥದ್ದೇನಿಲ್ಲ ಫ್ರೆಂಡ್ಸ್, ಅದಕ್ಕೂ ತಿನ್ಬೋದು.
ಆಮೇಲೆ ಅನ್ನಕ್ಕೂ ನೆಂಚ್ಕೊಳ್ಬೋದು. ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ಇದು. ಡಯಾಬಿಟಿಸ್ ಇರೋರಿಗೆ ಇನ್ನೂ ತುಂಬಾ ಒಳ್ಳೆಯದಿದು ಬೆಂಡೆಕಾಯಿ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಒಂದೊಂದಕ್ಕೆಲ್ಲ ನಾನೀಗ ತುಂಬ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ನಾನೀಗ ತುಂಬಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಒಳಗೆ. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕಾಯಕ್ಕಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ನ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಎಣ್ಣೆ ಕಾದಿದೆ. ಇವಾಗ ನಾನು ತೋರಿಸಿದ್ನಲ್ಲ, ಎಲ್ಲ ತುಂಬಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿನ, ಈಗ ಒಂದೊಂದೇ ನಾನೀಗ ಇದ್ರೊಳಗೆ ಇಟ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ಇದು ಕಡಿಮೆ ಉರಿ ಇಟ್ಟೆ ಇದನ್ನುವೆ ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಇದು. ಜೋರುರಿ ಹಿಡಿಯಕ್ಕೆ ಹೋಗ್ಬೇಡಿ. ಅದು ಹಸಿ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದು ಸ್ವಲ್ಪ ಆರ್ತಿದೆ ಚಟಪಟ ಅಂತ ಎಣ್ಣೆ ಒಳಗೆ. ಎಲ್ಲ ಕಡೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಒಂದು ಕಡೆ ಬೆಂದಿದ್ರೆ ತಿರ್ಗಾ ಇನ್ನೊಂದು ಕಡೆ ತಿರುಗಿಸ್ಕೋಬೇಕು. ನೋಡಿ ಹೇಗೆ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ಒಂದೊಂದು ಕಡೆಯಿಂದನೂ. ಸ್ವಲ್ಪ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ, ಹೇಗೆ ಫ್ರೈ ಆಗ್ತಿದೆ ಎಣ್ಣೆ ಒಳಗೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದು. ಇನ್ನೊಂದು ಈ ಕಡೆ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದೆರಡು ನಿಮಿಷ ಹಾಗೆ ಬಿಟ್ಟರಾಯ್ತು. ಇನ್ನೇನು ಆಗ್ತಾ ಬರ್ತಿದೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ ಇದು. ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಫ್ರೆಂಡ್ಸ್, ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್, ಅರ್ಧಂಬರ್ಧ ನೋಡೋಕೆ ಹೋಗಬೇಡಿ. ಓಕೆ, ಬಾಯ್.